ಒಂದು ದಿನ ಮಕ್ಕಳು ಶಾಲೆಯನ್ನು ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದರು. ಒಂದು ತೋಟದ ಬೇಲಿಯ ಮೇಲಿನ ಭಾಗದಲ್ಲಿ ಒಂದು ಆಮೆ ಕುಳಿತಿರುವುದನ್ನು ಅವರು ಕಂಡರು. ಅವರಲ್ಲಿ ಒಬ್ಬ ಹುಡುಗನು, ಆಮೆಯು ಅಷ್ಟು ಮೇಲೆ ಹತ್ತಲು ಹೇಗೆ ಸಾಧ್ಯವಾಯಿತು ಎಂದು ಗೆಳೆಯರಿಗೆ ಕೇಳಿದನು. ಅದಕ್ಕೆ ಇನ್ನೊಬ್ಬನು, ಆಮೆ ಅಷ್ಟು ಮೇಲೆ ಹತ್ತಿರುವುದು ಅಸಾಧ್ಯ, ಖಂಡಿತವಾಗಿಯೂ ಅದನ್ನು ಯಾರಾದರೂ ಮೇಲೆ ಎತ್ತಿ ಕೂರಿಸಿರಬಹುದು ಎಂದನು. ಅದು ಸತ್ಯ. ಆಮೆ ಎಂದು ತಾನಾಗಿಯೇ ಪ್ರಯಾಸಪಟ್ಟು ಮೇಲಕ್ಕೆ ಹತ್ತುವುದು ಸಾಧ್ಯವಿಲ್ಲ. ನಿಜವಾಗಿಯೂ ಪ್ರತಿಯೊಬ್ಬ ಮನುಷ್ಯರ ಜೀವನ ಆ ಆಮೆಯ ಹಾಗೆ ಇರುತ್ತದೆ. ನಮಗಿರುವ ಆರೋಗ್ಯ, ಆಸ್ತಿ, ದೇಹ, ಕುಟುಂಬ, ವಿದ್ಯಾಭ್ಯಾಸ, ತಲಾಂತುಗಳು ನಮಗೆ ಹೇಗೆ ಸಿಕ್ಕಿರುವುದೆಂದು ಯೋಚಿಸಿರಿ. ಇವೆಲ್ಲವೂ ನಮಗೆ ಸಿಕ್ಕಿರುವುದು ಬರೀ ದೇವರ ಕೃಪೆಯಿಂದಲೇ. ಅದರಲ್ಲಿ ಯಾವುದನ್ನೇ ಆಗಲಿ ನಾವು ಸ್ವಂತವಾಗಿ ಸಂಪಾದಿಸಲಿಲ್ಲ. ಇದನ್ನು ತಿಳಿದ ನಂತರವೂ ಸಹ ನಾವು ನನ್ನದು, ನಾನು ಎಂದು ಹೇಳುವುದು ನಮ್ಮ ಮೂರ್ಖತನವನ್ನು ಸೂಚಿಸುತ್ತದೆ. ನಾವು ಎಲ್ಲಿಯೂ ಸಹ ನಮ್ಮನ್ನು ಹೆಚ್ಚಿಸಿಕೊಳ್ಳಬಾರದು. ನಮಗಿರುವ ಪ್ರತಿಯೊಂದು ಕಾರ್ಯಕ್ಕಾಗಿಯೂ ನಾವು ದೇವರಿಗೆ ಪ್ರತಿಕ್ಷಣದಲ್ಲಿಯೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ಒಳ್ಳೆಯ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ ಎಂದು ಬೈಬಲ್ ಹೇಳುತ್ತದೆ.